ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಸಾಕಷ್ಟು ದಿನದಿಂದ ಕೇಳ್ತಾ ಇದ್ವಿ, ಕೆಲವರು ಮಾಟ ಮಂತ್ರಗಳು ತೊಂದರೆ ಆಗಿದೆ, ಮಾಂತ್ರಿಕದು ನಾವು ಭಾಳ ಕಷ್ಟಪಡ್ತಾ ಇದ್ದೀವಿ. ಜೀವನನೇ ಸಾಕಾಗ ಅನಿಸ್ಬಿಟ್ಟಿದೆ ನಮಗೆ. ಎಲ್ಲಿ ಹೋದರೂ ಬರೀ ಹಣ ತಗೊಳ್ತಾ ಇದ್ದಾರೆ, ನಮ್ಮ ಕೆಲಸಗಳು ಏನೂ ಆಗ್ತಾ ಇಲ್ಲ. ಜೀವನನೇ ಬೇಸರ ಬಂದುಬಿಟ್ಟಿದೆ ನಮಗೆ. ಇದಕ್ಕೆಲ್ಲ ಪರಿಹಾರ ಏನು? ಎಲ್ಲ ರೀತಿಲೂ ಹೋಗಿದ್ದೀವಿ, ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ವೀಡಿಯೋಗಳು, ಎಲ್ಲ ಚಾನಲ್ಲು, ಎಲ್ಲ ಇದರಲ್ಲೂ ಹಾಸ್ಪಿಟ್ಲಿದ್ದು ಪ್ರತಿಯೊಂದು ನೋಡಿಬಿಟ್ಟಿದ್ದೀವಿ. ಆದರೆ ನಮ್ಮ ಕಷ್ಟ ಅನ್ನೋದು ಒಂದು ಸ್ವಲ್ಪ ಕೂಡ ನಮಗೆ ಕಮ್ಮಿ ಆಗಿಲ್ಲ, ಇನ್ನೂ ಹೆಚ್ಕೊಳ್ತಾ ಇದೆ. ಕಷ್ಟ ಅನ್ನೋದು ಇನ್ನೂ ಹೆಚ್ಚೆಚ್ಚಿಗೆ ಬರ್ತಾ ಇದೆ. ಯಾವುದೇ ರೀತಿ ನಮಗೆ ಪರಿಹಾರ ಅಂತೂ ನಾವು ಕಾಣ್ತಾ ಇಲ್ಲ. ಕೆಲವು ಮಾಂತ್ರಿಕ ಬಾಧೆಗಳಿಂದ, ಮಾಟ ಮಂತ್ರಗಳಿಂದ ನಾವು ಬಳಲ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇದಕ್ಕೆ ಪರಿಹಾರ ಏನಾದರೂ ಇದ್ದರೆ ಹೇಳಿ ಅಂತ. ಕೆಲವೊಂದು ನಾವು ಹೇಳಿದಾಗ ಕೆಲವೊಂದು ನಿಮ್ಮ ಕೈಲಿ ಮಾಡ್ಕೊಳ್ಳಿಕ್ಕಾಗಲ್ಲ. ಕೆಲವ್ರು ಯಾರು ಸಾಧಕರಿದ್ದೋ ಇದನ್ನು ಮಾಡ್ಕೊಂಡಂಥವ್ರು ನೀವು ಮಾಡ್ಕೊಂಡು, ಇನ್ನು ಕೆಲವಕ್ಕೆ ನಿಮಗೆ ನೀವೇ ಮಾಡ್ಕೋಬೋದು ಅಂತ ಕೂಡ ನಾನೇ ಹೇಳ್ತೀನಿ. ಅದಕ್ಕೆ ನಿಮಗೆ ನೀವೇ ಮಾಡ್ಕೋಬೋದು, ಯಾವುದೇ ರೀತಿ ಬೇರೆಯವರ ಸಹಾಯ ಬೇಡ ಅಂತ ಕೂಡ ಹೇಳ್ತೀನಿ. ಆದರೆ ಇವತ್ತಿಲ್ಲಿ ನೀವು ನೋಡ್ತಿರೋ ಅಂಥದ್ದು ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಯಾವುದೇ ರೀತಿ ಬೇರೆಯವ್ರ ಕಡೆ ಹೋಗಿ ಹಣ ಕೊಟ್ಟು ಮಾಡ್ಕೊಳ್ಳೋ ಅಂಥದ್ದಲ್ಲ. ಇದು ಯಾವುದೇ ರೀತಿ ಕಷ್ಟ ಕೊಡೋ ಅಂಥದ್ದು ಅಲ್ಲ, ಭಾಳ ಹಣನ ಚೆಲ್ಲು ಹಾಡೋ ಅಂಥದ್ದು ಅಲ್ಲ. ಇದು ಭಾಳ ಚೊಕ್ಕವಾಗೆ ನೀವು ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಭಾಳ ಕಮ್ಮಿ ಇದೆ. ಯಾಕೆಂದರೆ ಒಂದು ಸಾರಿ ನಾವು ಒಂದೊಂದು ಅಂದ್ಕೊಳ್ತೀವಿ, ಇಷ್ಟು ಚಿಕ್ಕದಲ್ಲಿ ನಮ್ಮ ಕೆಲಸ ಆಗೋಗ್ಬಿಡುತ್ತಾ ಅಂತ ಹೇಳ್ತಾರೆ ನೋಡಿ. ಒಂದು ಹುಲ್ಕಡ್ಡಿಯಿಂದ ಕೂಡ ಒಂದು ಜೀವ ಉಳಿಯುತ್ತೆ ಅಂತ ಅಂದ್ಬಿಟ್ಟು, ಆ ಥರ ಒಂದು ಸಣ್ಣದಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗ್ಬೋದು. 5 ಪೈಸಾ ಖರ್ಚಿಲ್ಲದೆ ನಿಮ್ಮ ಕಷ್ಟಗಳು ಕೂಡ ನೀವು ಪರಿಹಾರ ಮಾಡ್ಕೋಬೋದು. ಆ ರೀತಿ ಆಗಿರೋರಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ, ಅದು ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾರು ಆ ಥರ ಒಂದು ವಾಮಾಚಾರ ನಡೆದಿದೆ, ಕ್ಷತ್ರಿಯತೆ ಒಳಗಾಗಿದ್ವಿ, ಅಥವಾ ಈ ಒಂದು ಮಾಟ ಮಂತ್ರ, ಈ ಮಾಂತ್ರಿಕತೆಗೆ ಭಾಳ ತೊಂದರೆ ಆಗಿದೆ, ಕೆಲವು ವ್ಯಕ್ತಿಗಳು ನಮಗೆ ತೊಂದರೆ ಮಾಡಿದ್ದಾರೆ, ಎಲ್ಲಿ ಹೋದರೂ ನಮ್ಗೆ ಆಗ್ತಾ ಇಲ್ಲ ಅನ್ನೋರಿದ್ದರೆ ಈ ಒಂದು ಪುಟ್ಟದಾಗಿರೋದು ಒಂದು ಕೆಲಸ ಮಾಡಿ. ನಿಮಗೆಲ್ಲ ಅದು ಏನೇ ಇದ್ದರೂ, ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರು, ಅಥವಾ ಯಾವುದೇ ಕಷ್ಟಗಳು ಅನುಭವಿಸ್ತಿದ್ರು, ಏನೇ ನೋವುಗಳು ನೀವು ಜೀವನದಲ್ಲಿ ಅಥವಾ ದೇಹದಲ್ಲಿ ಬಾಧೆ ಇದ್ದರೂ ಕೂಡ ಆ ನಡೆದಂಥ ಒಂದು ವಾಮಾಚಾರ ಅದೇನಿದೆ ಅದೆಲ್ಲ ಇದರೊಳಗೆ ಕಮ್ಮಿ ಆಗುತ್ತೆ. ಬನ್ನಿ ಇವಾಗ ಅದು ಏನೇನು ಯಾವ ರೀತಿ ಬೇಕು ಅಂತ ನಾವು ನೋಡೋಣ. ಇದಕ್ಕೆ ಬೇಕಾಗಿರೋಂಥ ವಸ್ತು 1/4 ಮೀಟ್ರು ಕಪ್ಪು ಬಟ್ಟೆ ಬೇಕು. ಕಪ್ಪು ಬಟ್ಟೆ ಯಾವುದೋ ಇದು ನೀವು ಎಳ್ಳು ಬತ್ತಿ ಹಚ್ಚಕ್ಕೆ ತೊಗೊಳ್ತಾರಲ್ಲ, ಕಾಟನ್ ಬಟ್ಟೆ ತೆಳ್ಳಗಿರೋದು, ಆ ಥರ ಆದರೆ ಸಾಕು. ಚೆನ್ನಾಗಿರೋದು ಗಟ್ಟು ಮುಟ್ಟಾಗಿರೋದೇ ಬೇಕಾಗಿಲ್ಲ, ಆ ತೆಳ್ಳಗಿರೋ ಅಂಥದ್ದು ಬೇಕಾಗೋದು ಅಷ್ಟಿದ್ರೆ ಸಾಕು. 1/4 ಮೀಟ್ರು. ಅದ್ರ ಜೊತೆಗೆ ಅದೇ ರೀತಿ 1/4 kg ಉದ್ದಿನ ಕಾಳು, ಅಂದರೆ ಕಾಳು ಬೇಕು. ಇಲ್ಲಿ ಆ ಸಿಪ್ಪೆ ಸಮೇತ ಕಪ್ಪು ಕಾಳು ಬರುತ್ತಲ್ವ, ಸಿಪ್ಪೆ ಸಮೇತ ಉದ್ದಿನ ಕಾಳು ಬೇಕು. ಅದೇ ರೀತಿ 1/4 kg ಹಿಜ್ಜಲು, ಅಂದರೆ ಸೌದೆ ಸುಟ್ಟಂಥ ಹಿಜ್ಜಲು. ಕೆಲವು ಕಡೆ ಸಿಗುತ್ತೆ, ಅಂಗಡೀಲಿ ಕೂಡ ಸಿಗುತ್ತೆ ಅದು. ಅಂದರೆ ಕೆಲವೊಂದು ಇದರಲ್ಲಿ ಮಾರ್ತಾರೆ ಅದನ್ನು, ಈ ಕರೆಂಟ್ಗಳಿಗೆ ಇದಕ್ಕೆಲ್ಲ ಹಾಕ್ತಾರಲ್ವ, ಅದನ್ನು ಆ ಥರದಲ್ಲಿ ಸಿಗುತ್ತೆ ನಿಮಗೆ. ಅದು 1/4 kg ಸಾಕು, ಜಾಸ್ತಿ ಏನಿಲ್ಲ. 1/4 kg ಇದ್ದಲು ಆಗುತ್ತೆ. ಈ ಇದ್ದಲನ್ನ ಇದ್ದಲು ಮತ್ತು ಉದ್ದಿನ ಕಾಳು, ಈ ಕಪ್ಪು ವಸ್ತ್ರ ಏನು ತೊಗೊಂಡಿರ್ತೀರಲ್ವ, 1/4 ಮೀಟ್ರ್ ಬಟ್ಟೆ ತೊಗೊಂಡಿರ್ತೀರಲ್ವ, ಅದನ್ನು ಅದರೊಳಗೆ ಎಲ್ಲನೂ ನೀವು ಮುಖದಿಂದ ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ, ಅಂದರೆ ಎಡಗೈಯಿಂದ ಒಂದು ಸಾರಿ ನಿಲ್ಲಿಸ್ಬೇಕು, ಮತ್ತು ಬಲಗೈಯಿಂದ ಒಂದು ಸಾರಿ ನಿಲ್ಲಿಸ್ಬೇಕು. ಅಂದರೆ ಇದು 21 ಸಲ. ಅದು ಯಾರು ಅವರಿಗೆ ಬಾಧೆ ಆಗಿದೆಯಾ ಅಥವಾ ನಿಮಗೆ ಬಾಧೆ ಇದೆಯಾ, ನಿಮಗೆ ನೀವೇ ಮಾಡ್ಕೋಬೋದು ಅಂದರೆ ನೀವು ಕೂಡ ಎಡಗೈಯಿಂದ ನೀವೇ ಮಾಡ್ಕೋಬೋದು, ನಂತರ ಬಲಗೈಯಿಂದ ಮಾಡ್ಕೋಬೋದು. ಇದು ಹೇಗೆಪ್ಪ ಅಂದರೆ ಬಲದಿಂದ ಎಡಕ್ಕೆ ನಿಲ್ಲಿಸ್ಕೋಬೇಕು. ಅಂದರೆ ಆ್ಯಂಟಿವೈಕು ಈ ಗಡಿಯಾರ ಹೆಂಗೆ ತಿರುಗುತ್ತೆ ನೋಡಿ, ಆ ರೀತಿ ಆ ರೀತಿಯಾಗಿ ನೀವು ಆ ರೀತಿ ತುಳಿಸ್ಕೋಬೇಕಾಗತ್ತೆ. ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ನೀವು
ಮುಖದಿಂದ 21 ಬಾರಿ ಏನು ಹೇಳ್ತೀರ ಅದಕ್ಕೆ ಇಳೆ ತೆಗೆಯೋದು ಅಂತ ಹೇಳ್ತೀವಲ್ವ. ಇಳೆ ತೆಗೆಯೋದು ನಾವು ನೀವಾಳಿಸೋದು ಅಂತೀವಿ, ಕೆಲವರು ಅದನ್ನು ಇಳೆ ತೆಗೆಯೋದು ಅಂತಾರೆ. ಇದು ನೀವಾಳಿಸೋದು ಅಥವಾ ಇಳೆ ತೆಗೆ ಎರಡೂ ಒಂದೇ. ಇದನ್ನು ಈ ರೀತಿ ಅದನ್ನು ಇಳೆ ತೆಗೆದುಬಿಟ್ಟು ನೀವು ಒಂದು ಶನಿವಾರ ದಿವಸ ಮಾಡಬೇಕು. ಇದನ್ನು ಬೇರೆ ದಿವಸ ಅಲ್ಲ, ಒಂದು ಶನಿವಾರ ದಿವಸ ಇದನ್ನು ಮಾಡಬೇಕು. ಶನಿವಾರ ದಿವಸ ಈ ರೀತಿ ಎಲ್ಲ ಮಾಡಿ ಅದಕ್ಕೊಂದು ಚಿಕ್ಕದಾಗಿ ಒಂದು ಮಂತ್ರ ಇರುತ್ತೆ, ದೊಡ್ಡದೇನಲ್ಲ ನಿಮಗೆ. ಇದು ಚಿಕ್ಕದು ಗೊತ್ತಲ್ವ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಂತ ಒಂದು ಬರುತ್ತೆ ಚಿಕ್ಕದಾಗಿ. ಅದನ್ನು ಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ, ಲಾಸ್ಟಲ್ಲಿ ನಿಮಗೆ ಆ ಮಂತ್ರ ನಾನು ತೋರಿಸ್ತೀನಿ. ಅದನ್ನು ಒಂದು ಆ ಬಟ್ಟೆಲಿ ಕಂಟಿರ್ತೀರ, 21 ಬಾರಿ ಇಳೆ ತೆಗೆದಿರ್ತೀರ. ತೆಗೆದು ಆದಮೇಲೆ ಏನು ಮಾಡಬೇಕು, ಯಾವುದಾದ್ರೂ ಒಂದು ಶನಿವಾರ ದಿವಸನೇ ಅವತ್ತೇ ಮಾಡಬೇಕು, ಅವತ್ತೇ ಅದನ್ನು ಬಿಡಬೇಕು. ಮಾಡಿ ಮನೇಲಿ ಇಟ್ಬಿಟ್ಟು ನಿಮಗೆ ಸಮಯ ಬಂದಾಗ ಎಲ್ಲ ಬಿಡಬಾರ್ದು. ಅದು ಯಾವತ್ತು ನೀವು ಮಾಡ್ತೀರೋ ಅವತ್ತೇ ಅದು ನಿಮ್ಮಿಂದ ಬಿಟ್ಟು ಹೋಗ್ತಾ ಇರಬೇಕು. ಅದನ್ನು ಹರಿಯೋ ನೀರಲ್ಲಿ ಒಂದು ಬಿಟ್ಬಿಡಬೇಕು. ಅಂದರೆ ವಿಸರ್ಜನೆ ಮಾಡ್ತೀವಿ ಅಂತೇಳಿ ಆ ಥರ ಅದನ್ನು ಬಿಟ್ಬಿಡಬೇಕಾಗುತ್ತೆ. ಇದೇ ರೀತಿ ನೀವು ಒಂದು 7 ಶನಿವಾರಗಳು ಇದನ್ನು ಮಾಡಿದ್ರೆ ನಿಮ್ಗೆ ಎಂಥ ದೊಡ್ಡ ಯಾವ ಮಾಂತ್ರಿಕರು ಮಾಡಿದ್ರು, ಯಾವ ತಂತ್ರ ಮಂತ್ರ ಮಾಡಿದ್ರು, ಯಾವ ದೇವ್ರುಗಳಿಗೋ ಕೈ ಎತ್ತಿದ್ರು ಕೂಡ ಈ ಮಾಂತ್ರಿಕದ ಒಂದು ಇದನ್ನು ಮಾಡಿದ ತಕ್ಷಣ ನಿಮಗೆ 7 ವಾರಗಳಂದರೆ ಕೆಲವರಿಗೆ ಒಂದು 5 ವಾರ 3 ವಾರಲ್ಲೇ ಕಮ್ಮಿ ಆಗುತ್ತೆ. ಹಂಗಂದ್ಬಿಟ್ಟು ಬಿಡಬಾರ್ದು, ಅದು ಪೂರ್ತಿ ಬುಡ ಸಮೇತ ತೆಗೆದಾಕಬೇಕು. ನಿಮಗೆ ಮತ್ತೆ ಬರಬಾರ್ದು ಅಂತ 7 ಶನಿವಾರ ಮಾಡಿದ್ರೆ ಭಾಳ ಒಳ್ಳೆಯದಿದು. ಇದೊಂದು ಮಾಡಬೇಕಾಗುತ್ತೆ. ಮಾಡಿ ನೀವು 7 ವಾರಗಳು ಇದೇ ರೀತಿ 1 ಕೆಜಿ ಉದ್ದಿನಕಾಳು, 1 ಕೆಜಿ ಹಿದ್ದಲು, 1 ಕಾಲು ಮೀಟರ್ ಕಪ್ಪು ವಸ್ತ್ರ. ಈ ಕಪ್ಪು ವಸ್ತ್ರಲ್ಲಿ ಹಿಜ್ಜಲು ಉದ್ದಿನಕಾಳು 2 ಹಾಕಬೇಕು. 21 ಸಲ ಎಡದಿಂದ ಬಲಕ್ಕೆ ಬಲದಿಂದ ಎಳಕ್ಕೆ ಇಳೆ ತೆಗಿಬೇಕು. ಅದನ್ನೆಲ್ಲ ಹಾಕಿ ಗಂಟು ಕಟ್ಟಿಬಿಟ್ಟು ನೀವು ಅದನ್ನು ಹರಿಯೋ ನೀರಲ್ಲಿ ಬಿಡಬೇಕು. ಇದನ್ನು ಇದೇ ರೀತಿ 7 ಶನಿವಾರ ಮಾಡಬೇಕು. ಆವಾಗ ನಿಮಗೆಲ್ಲ ರೀತಿಲೂ ಒಂದು ಮಾಡಬೇಕು. ಮತ್ತು ಇದು ಏನಪ್ಪ ಅಂದರೆ ಈ ಪ್ರಯೋಗ ಕಾಲದಲ್ಲಿ ನೀವೇನು ಅದನ್ನು ತೆಗಿತಾ ಇರ್ತೀರಲ್ವ, ಆ ಒಂದು ನಿವಾರಣೆ ಮಾಡೋದು ಅದೆಲ್ಲ ಆದಮೇಲೆ ಗಂಟು ಅಲ್ಲಿಕ್ಬಿಟ್ಟು ಒಂದು ಆಂಜನೇಯನ ಒಂದು ಸ್ಮರಣೆ ಮಾಡ್ಕೋಬೇಕು. ಆಂಜನೇಯಿಂದ ಯಾವುದಾದ್ರು ಒಂದು ಚಿಕ್ಕದಾಗಿ ಓಂ ಆಂಜನೇಯಾಯ ಅಂತ ಹೇಳ್ಬೋದು, ಅಥವಾ ಮಾರುತಂ ತುಲ್ಯ ವೇಗಂ ಜಿತೇಂದ್ರಿಯ ಮತ್ತು ಅದಾದ್ರು ಹೇಳ್ಕೊಬೋದು. ಯಾವ್ದಾದ್ರು ನೀವು ಬರೋ ಅಂಥರ ಆಂಜನೇಯಿಂದ ಒಂದು ಸ್ಮರಣೆ ಮಾಡಿಕೊಂಡು ಅದನ್ನು ಎಲ್ಲಿ ಯಾರು ಇರುತ್ತೋ ಅಲ್ಲಿ ಎತ್ಕೊಂಡೋಗಿ ಹರಿಯೋ ನೀರಲ್ಲಿ ಅದನ್ನು ಬಿಟ್ಟು ಬಂದುಬಿಡಬೇಕು. ಇದು ಈ ರೀತಿ ಮಾಡಿದಾಗ ನಿಮಗೆ ಎಲ್ಲೇ ಇದ್ದರೂ ಯಾವ ಥರ ಅದು ಎಂಥ ದೊಡ್ಡ ಮಾಟ ಮಂತ್ರ ಆಗಿದ್ರು, ಕೆಲವ್ರಿಗೆ ಕಾಲುಗಳು ಊದ್ಕೊತವೆ, ಇದ್ದಕ್ಕಿದ್ದಂಗೆ ಕಾಲು ಊದ್ಕೊತವೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಸಿಕ್ಕದಂಗೆ ತಲೆ ನೋವು ಅಂತಂದರೆ ತಲೆ ಫಸ್ಟ್ ಒಂದು ಸೈಡ್ ಬರುತ್ತೆ, ಆಮೇಲೆ 2 ಸೈಡ್, ಆಮೇಲೆ ಇಡೀ ತಲೆ ಮೆದುಳು ಕೈಯಾಕೆ ಯಾರೋ ಕಲಿಸ್ತಾ ಇದ್ದಾರೆ ನನಗೆ ಅನ್ನೋಷ್ಟು ಅವ್ರಿಗೆ ಆ ನೋವು ಬರೋಕ್ಕೆ ಶುರು ಆಗಿಬಿಡುತ್ತೆ. ಅದು ಆಮೇಲೆ ಹೋಗ್ತಾ ಏನಾಗುತ್ತೆ, ದೇಹದಲ್ಲಿ ಎಲ್ಲ ವಿಷದ ಥರ ಹರಡ್ಕೊಳ್ಳೋಕೆ ಶುರು ಆಗುತ್ತೆ. ಪ್ರತಿಯೊಂದು ಬೆನ್ನು ನೋವು, ಸೊಂಟ ನೋವು, ಈ ಕೈಗಳು ಗಂಟು ಕಟ್ಕೊಳ್ಳೋದು, ಅಥವಾ ಕೈಗಳಲ್ಲಿ ಒಂದು ಶಕ್ತಿ ಇಲ್ದಿರೋ ಥರ ಆಗಿಬಿಡೋದು, ಈ ಕತ್ತಿನ ಭಾಗದಲ್ಲಿ ಏನೋ ಒಂದು ರೀತಿ ಆದಂಗೆ ಆಗೋದು, ಏನು ಅಂತ ಹೇಳ್ಕೊಳಕ್ಕಲ್ಲ, ಆ ರೀತಿ ಒಂದು ನೋವು ಆಗೋದು, ಇದು ನಾನಾ ರೀತಿ ಕೊಡುತ್ತೆ. ಅದು ಯಾಕೆಂದರೆ ಆ ಸಮಯ ಮೀರ್ತಾ ಅವ್ರು ಮಾಡಿರೋ ಅಂಥದ್ದು ಮಾಂತ್ರಿಕದ ಬಾಧೆ ನಿಮ್ಮ ದೇಹದಲ್ಲಿ ಆ ರಕ್ತದಲ್ಲಿ ಮಿಕ್ಸ್ ಆಗೋ ಥರ ಆಗೋಗ್ಬಿಡುತ್ತೆ. ವಿಷ ಹೆಂಗೆ ಸೇರುತ್ತೆ ನೋಡಿ, ಆ ರೀತಿ ಸೇರಕ್ಕೆ ಶುರುವಾದಾಗ ಅದು ನಾನಾ ರೀತಿ ಬಂದಿದ್ದು ಒಂದು ರೀತಿ ಬಂದಿರುತ್ತೆ. ಆಮೇಲೆ ಹೋಗ್ತಾ ಅದು ಬೇರೆ ರೋಗಗಳಿಗೆ ಹೆಸರು ತೊಗೊಳಕ್ಕೆ ಹೋಗ್ತದೆ. ಅವಾಗ ನಿಮಗೆ ಗೊತ್ತಾಗಲ್ಲ ಅದು ಏನು ಅಂತಂದ್ಬಿಟ್ಟು ಹಾಸ್ಪಿಟ್ಲಂತೆ ಅದಂತೆ ಇದಂತೆ ಮಂತ್ರ ಮಾಡಿ, ಯಾಕೆ ಮೀರೋದ್ಮೇಲೆ ನೀವು ಎಷ್ಟು ಖರ್ಚು ಮಾಡಿದ್ರೂ ಕಷ್ಟನೇ ಅದು ಕಮ್ಮಿ ಮಾಡಲಿಕ್ಕೆ. ಇದು ಒಂದು ಚಿಕ್ಕ ಪರಿಹಾರ. ಇದಕ್ಕೆ ಖರ್ಚಾಗೋದೇನು ಅಂದರೆ 1/4 ಮೀಟ್ರ್ ಬಟ್ಟೆ, 1/4 ಕೆಜಿ ಹಿದ್ದಲು ಮತ್ತು 1 ಕಾಲು ಉದ್ದಿನಕಾಳು ಯಾವತ್ತೂ ಗ್ಯಾಪ್ನ ಇಟ್ಕೊಳ್ಳಿ. ಆ ಕಪ್ಪು ಸಿಪ್ಪೆ ಸಮೇತ ತೊಗೋಬೇಕು, ಬಿಳಿ ಉದ್ದಿನಕಾಳಲ್ಲ, ಕಪ್ಪು ಸಮೇತ ಉದ್ದಿನಕಾಳು ತಗೊಂಡು ಇದಕ್ಕೊಂದು ಮಂತ್ರ ಇದೆ. ಆ ಮಂತ್ರ ಇವಾಗ ನಾನು ಹೇಳ್ತೀನಿ ನೋಡಿ, ತೋರಿಸ್ಬಿಡ್ತೀನಿ. ಇದು ಮಂತ್ರ. ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಈ ಮಂತ್ರ ಏನು ಭಾಳ ದೊಡ್ಡದಿರಲ್ಲ, ಒಂದು 4 ಲೈನ್ ಇದೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ತ್ರಯಂಬಕಾಯ ಜಮಾಹೆ ಸುಗಂಧಿಂ ಪೃಷ್ಟಿವರ್ಧನಂ ಉರ್ವಾರೂಮಿಕ ಬಂಧನ ಮೃತ್ಯೋಮೋಕ್ಷ್ಯ ಮಾಮೃತಂ. ಇಷ್ಟೇ ಇದನ್ನು ಸಾಮಾನ್ಯಗೆಲ್ಲ ಮೃತ್ಯುಂಜಯ ಮಂತ್ರ ಅಂತಲೇ ಹೇಳ್ತಾರೆ. ಯಾಕೆ ನಿಮಗೆ ಬಂದಿರೋ ಅಂಥ ಒಂದು ತೊಂದರೆ ಕಮ್ಮಿ ಆಗಲಿ ಈ ಮೃತ್ಯುಂಜಯ ಇದಕ್ಕೆ. ಯಾಕೆಂದರೆ ಸಾಯೋ ರೀತಿಗೆ ಮಾಡಿದಾಗ ಇದು ನಿಮಗೆ ಆ ರೀತಿ ತೊಂದರೆ ಆಗಿಬಿಡುತ್ತೆ. ಇದನ್ನು ಸರಿ ಮಾಡಿಕೊಂಡು ನೀವು
ಏನು ಒಂದು ತೊಂದರೆ ಬಂದಿದೆಯೋ ಇನ್ನು ಮಾಂತ್ರಿಕರಿಂದ ಏನು ತೊಂದರೆ ಅದನ್ನು ನಿವಾರಣೆ ಮಾಡ್ಕೊಂಡು ನಿಮ್ಮ ಜೀವನ ಸುಖವಾಗಿ ನಡೆಯುತ್ತೆ. ಯಾವುದೇ ರೀತಿ ಹಣಕಾಸು ಏನಿಲ್ಲ. ಮತ್ತು ನಿಮಗೆ ನೀವೇ ಮಾಡ್ಕೊಂಡಾಗ ಅದು ಒಂದು ಖುಷಿ ಕೂಡ ಸಿಗುತ್ತೆ. ಇವು ನನಗೆ ನಾನೇ ಮಾಡ್ಕೊಂಡಪ್ಪ ಅನ್ನೋದು ಕೂಡ ನಿಮಗೆ ಖುಷಿ ಸಿಗುತ್ತೆ, ಮತ್ತು ಕಲ್ತಂಗಾಗುತ್ತೆ. ಮತ್ತು ಯಾರಾದರೂ ನಿಮ್ಮಲ್ಲಿ ಬಂದು ನನಗೆ ಈ ಥರ ತೊಂದರೆ ಆಗಿದೆ ಎಂದು ಕೂಡ ನೀವು ಕೂಡ ಅವ್ರಿಗೆ ಈ ರೀತಿ ಮಾಡಿ, ಆಯಿತು ಪರವಾಗಿಲ್ಲ ಕೆಲಸ ಮಾಡಿದ್ರು ನನಗೆ ಈ ರೀತಿ ಆಗಿತ್ತು ಮಾಡಿಕೊಟ್ಟು ಅನ್ನೋದು ಕೂಡ ನೀವು ಒಂದು ಒಳ್ಳೆಯ ಹೆಸರು ಕೂಡ ತಗೋಬೋದು. ಬಾಂಧವರೇ, ಈ ಒಂದು ಮಾಂತ್ರಿಕ ಬಾಧೆಯಿಂದ ಮುಕ್ತಿ ಹೊಂದಲು ಯಾವ ರೀತಿ ನಾನು ಕೊಟ್ಟು ಅದನ್ನು ಖಂಡಿತ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.